ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಕನ್ನಡ ನ್ಯೂಸ್ DNA ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ DNA ಅಲ್ಲಿ 3 ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲ ಸುದ್ದಿ, ಹಾರ್ಮುಜ್ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ ಯಶಸ್ವಿ ಆಗದೆ ವಾಪಸ್ ಬಂದ ನಂತರ ಹಾರ್ಮುಜ್ನಲ್ಲಿ ಇರಾನ್ ಅಳವಡಿಸಿದ್ದಂತಹ ಮೈನ್ಗಳನ್ನು ತೆಗೆಯುವುದಕ್ಕೆ ಅಮೆರಿಕ ಮುಂದಾಗ್ತಾ ಇದೆ. ಇರಾನ್ ಇದಕ್ಕೆ ಬಗ್ತಾ ಇಲ್ಲ. ಹಾಗಾದರೆ ಏನಾಗ್ತಾ ಇದೆ? ಈ ಮೈನ್ಸ್ಗಳ ವಿಶೇಷತೆ ಏನು? ಇರಾನ್ ಇದೇ ಮೊದಲ ಬಾರಿಗೆ ಮೈನ್ಸ್ಗಳನ್ನು ಹಾಕ್ತಾ ಅಮೆರಿಕ ಯಾಕೆ ಇದ್ರ ಮೇಲೆ ದಾಳಿ ಮಾಡ್ತಿದೆ? ಇದ್ರ ಬಗ್ಗೆ ನೋಡೋಣ. ಎರಡನೆಯ ಸುದ್ದಿ, ಪ್ರಮುಖವಾಗಿ ನಮ್ಮದೇ ದೇಶದ ಪಕ್ಕದ ರಾಜ್ಯವಾಗಿರುವಂಥ ತಮಿಳುನಾಡು ರಾಜಕಾರಣ. ತಮಿಳುನಾಡಿನಲ್ಲಿ ಈ ಬಾರಿಯ ಚುನಾವಣೆಗಳಲ್ಲಿ ಏನಾಗಬಹುದು? AIADMK ಮತ್ತು DMK ನಡುವೆ ನಡೀತಾ ಇರುವಂತಹ ಪೈಪೋಟಿ. DMK ಮತ್ತೊಮ್ಮೆ ಅಧಿಕಾರಕ್ಕೆ ಬಂದು ಜಯಲಲಿತಾ ಅವರಂತೆ ಐತಿಹಾಸಿಕ ದಾಖಲೆಯನ್ನು ಸ್ಟಾಲಿನ್ ನಿರ್ಮಾಣ ಮಾಡ್ತಾರ? ಅಣ್ಣಾಮಲೈ ಮತ್ತು ದಳಪತಿ ವಿಜಯ್ ನಡುವೆ ನಡೀತಾ ಇರುವಂತಹ ಜುಗಲ್ಬಂದಿ ಹೇಗಿದೆ? ಏನಾಗ್ತಿದೆ ತಮಿಳುನಾಡಲ್ಲಿ? ಎರಡನೇ ಸುದ್ದಿ. ಇನ್ನು ಮೂರನೇ ಸುದ್ದಿ, ಕರ್ನಾಟಕದ ರಾಜಕಾರಣ. ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಬೇಕು ಅಂತ 25ರಿಂದ 30 ಜನ ಶಾಸಕರು ದೆಹಲಿ ಪರೇಡ್ ಮಾಡಿದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಎಲ್ಲ ಸುದ್ದಿಗಳನ್ನು ಕೂಡ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಅಮೆರಿಕಾದ ಕಣ್ಣು ಹಾರ್ಮುಜ್ ಮೇಲೆ. ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾದ ನಂತರ ಸ್ವತಃ ಅಮೆರಿಕ ಕೂಡ ಅಂದುಕೊಂಡಿರಲಿಲ್ಲ ಹಾರ್ಮುಜ್ ಮೇಲೆ ಹಿಡಿತವನ್ನ ಇರಾನ್ ಸಾಧಿಸಬಹುದು. ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಮುಖಾಂತರ ಹಡಗುಗಳನ್ನು ಚಲಾವಣೆ ಮಾಡೋದಕ್ಕೆ ಇರಾನ್ ಅವಕಾಶ ಕೊಡದೇ ಇರಬಹುದು ಅಂತ ಅಮೆರಿಕ ಈ ಯುದ್ಧವನ್ನು ಶುರು ಮಾಡಿದಾಗ ಅಂದುಕೊಂಡಿರಲಿಲ್ಲ. ಆದರೆ ಯಾವಾಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತೋ, ಇರಾನ್ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡೋದು ಮಾತ್ರವಲ್ಲದೆ ಆರ್ಥಿಕವಾಗಿ ಹಾರ್ಮುಜ್ನಲ್ಲಿ ಹೋಗುವಂಥ ಎಲ್ಲ ಹಡಗುಗಳನ್ನು ಬಂದ್ ಮಾಡೋ ಮುಖಾಂತರ ಆರ್ಥಿಕವಾಗಿ ಪೆಟ್ಟು ಕೊಡೋ ಪ್ರಯತ್ನವನ್ನು ಮಾಡಿತು. ಇದೀಗ ಯುದ್ಧದ ಕದನ ವಿರಾಮ ವಿಚಾರದಲ್ಲಿ ಅಮೆರಿಕ ಇಡ್ತಾ ಇರುವಂತಹ ಬೇಡಿಕೆ, ಇರಾನ್ ವಿಧಿಸ್ತಾ ಇರುವಂತಹ ಸುಂಕವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು, ಎಲ್ಲ ದೇಶಗಳ ಹಡಗುಗಳ ಮುಕ್ತ ಚಲಾವಣೆಗೆ ಅವಕಾಶವನ್ನು ಕೊಡಬೇಕು ಅಂತ. ಆದರೆ ಇರಾನ್ ಪಾಕಿಸ್ತಾನದಲ್ಲಿ ಒಂದು ಮಾತು ಹೇಳ್ತಂತೆ, ಓಕೆ, ನಾವು ನಿಮಗೆ ಹಾರ್ಮುಜ್ನಲ್ಲಿ ಓಡಾಡೋದಕ್ಕೆ ಅವಕಾಶ ಕೊಡ್ತೀವಿ, ಹಡಗುಗಳ ಚಲಾವಣೆಗೆ ಅವಕಾಶ ಕೊಡ್ತೀವಿ, ಆದರೆ ಒಂದು ಕಂಡೀಷನ್, ತಾಂತ್ರಿಕವಾಗಿ ಅಲ್ಲಿ ಏನಾಗಿದೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅಂತ. ಯಾಕೆ, ಏನಾಯಿತು ಹಾಗಾದರೆ? 28ನೇ ತಾರೀಕಿಗೆ ಯುದ್ಧ ಶುರುವಾದ ನಂತರ ಇರಾನ್ ಏನು ಮಾಡ್ತು ಅಂತ ಹೇಳಿದರೆ, ಯಾವ ಹಡಗುಗಳು ಕೂಡ ಇಲ್ಲಿ ಸಮರ್ಪಕವಾಗಿ ಓಡಾಡಬಾರದು. ಒಂದು ವೇಳೆ ಹಡಗುಗಳು ಬರ್ತಾ ಇದ್ರೆ ಅಲ್ಲಿ ಸ್ಫೋಟ ಆಗಬೇಕು, ತೈಲ ಎಲ್ಲವೂ ಕೂಡ ಸ್ಫೋಟ ಆಗಬೇಕು ಅನ್ನೋ ಕಾರಣಕ್ಕಾಗಿ ಮೈನ್ಸ್ಗಳನ್ನು ಅಳವಡಿಸೋದಕ್ಕೆ ಮುಂದಾಯಿತು. ಹಾಗಾದರೆ ಏನಾಯಿತು? ಟ್ರಂಪ್ ಈ ವಿಚಾರದ ಬಗ್ಗೆ ಏನು ಹೇಳಿದರು? Very good things are happening with regard to the Strait, Hormuz, and a lot of good things are happening for our country. It's been very strong. We have some tremendous numbers released economically on jobs and everything else, and things are going very well. Say it. ಡೊನಾಲ್ಡ್ ಟ್ರಂಪ್ ಹೇಳಿರೋ ಮಾತನ್ನ ಕೇಳಿಸ್ಕೊಂಡ್ರಿ. ನಾನು ಏಸು ಹಾರ್ಮುಜ್ಗೆ ಇದೀಗ ದಿಗ್ಬಂಧನ ವಿಧಿಸಿರೋದು. ಏನು ದಿಗ್ಬಂಧನ? ಈ ಮೈನ್ಸ್ಗಳನ್ನು ಅಲ್ಲಿ ಅಳವಡಿಸಿದಾರಲ್ಲ, ಅವುಗಳನ್ನು ತೆಗಿಬೇಕು ಅಂತ. ಯಾಕಂದರೆ ಅನೇಕ ದೇಶಗಳ ಹಡಗುಗಳು ಅಲ್ಲಿಂದ ಹೋಗ್ತವೆ. ಅದು ಭಾರತದ ಹಡಗುಗಳು, ಅಮೆರಿಕ, ಬೇರೆ ಬೇರೆ ಮಧ್ಯಪ್ರಾಚ್ಯಗಳಿಂದ ಬರ್ತಾ ಇರುವಂಥ ಹಡಗುಗಳು ಎಲ್ಲವೂ ಕೂಡ ಹೋಗ್ತಾ ಇದೆ. ಹೀಗಾಗಿ ಅವರು ಏನು ಮಾಡಿದ್ದಾರೆ, ಯುನೈಟೆಡ್ ಸ್ಟೇಟ್ಸ್ನಿಂದ ನೌಕಾಪಡೆಗಳನ್ನು 2 ನೌಕಾಪಡೆಗಳನ್ನು ಎಲ್ಲಿ ಕಳಿಸಿದ್ದಾರೆ? ಇರಾನ್ನ ಈ ಹಾರ್ಮುಜ್ ಜಲಸಂಧಿ ಅಂತ ಕಳಿಸಿದ್ದಾರೆ. ಅವರು ಹೇಳ್ತಾ ಇರೋದು, ಏಪ್ರಿಲ್ 13ರ ಬೆಳಗ್ಗೆ ಭಾರತೀಯ ಕಾಲಮಾನ ಅಂದರೆ ಸಂಜೆ 7:30 ಅದು ಅಲ್ಲಿಗೆ ಬರುತ್ತೆ. ಅಲ್ಲಿರುವಂತಹ ನೆವಲ್ ಮೈನ್ಸ್ಗಳು ಏನಿದೆ ಅವುಗಳನ್ನು ನಾವು ಹೊಡೆದುರುಳಿಸ್ತೀವಿ ಅಂತ 2 ನೌಕಾಪಡೆಗಳನ್ನು ಕಳಿಸಿದ್ದಾರೆ. ಒಂದು USS ಫ್ರಾಂಕ್ ಇ ಪೀಟರ್ಸನ್ ಅಂತ, ಎರಡನೇದು USS ಮೈಕಲ್ ಮರ್ಫಿ ಅಂತ. ಈ 2 ನೌಕಾಪಡೆಗಳು ಬಂದಿದೆ. ಮೈನ್ಸ್ ಹೆಂಗೆ ಕೆಲಸ ಮಾಡುತ್ತೆ ಸ್ವಲ್ಪ ವಿವರಣೆ ನೋಡೋಣ. ಇದು ಹೆಂಗೆ ಅಂತ ಹೇಳಿದರೆ, ನೀರಿನ ಆಳದಲ್ಲಿ ಬಾಂಬ್ಗಳನ್ನು ಹುದುಗಿಡೋದು. ಅದು ಚಲಾವಣೆ ಇರ್ತಾನೆ ಇರುತ್ತೆ, ಒಂದೇ ಕಡೆ ನಿರಂತರವಾಗಿ ಇರೋದಿಲ್ಲ.
ಅದು ಹಾರ್ಮುಜ್ ವ್ಯಾಪ್ತಿಯೇ ಎಲ್ಲಾದರೂ ಕೂಡ ಹೋಗ್ಬೋದು. ಇರಾನ್ ಇದನ್ನು ಅಳವಡಿಸಿತ್ತು, ಬಟ್ ಇವತ್ತು ಅವು ಎಲ್ಲಿದೆ ಅನ್ನೋದು ಇರಾನ್ಗೂ ಕೂಡ ಗೊತ್ತಿಲ್ಲ ಅಂತ ಸ್ವತಃ ಇರಾನ್ ಹೇಳ್ತಾ ಇದೆ. ಹೀಗಾಗಿ ಇರಾನ್ನವರು ಏನು ಹೇಳ್ತಾ ಇದ್ದಾರೆ, ಒಂದು ವೇಳೆ ಅಮೆರಿಕದ ನೌಕಾಪಡೆಗಳು ಹಾರ್ಮುಜ್ ಜಲಸಂಧಿ ಹತ್ರ ಬಂದರೆ ಈಗ ನಮ್ಮ ಮತ್ತು ಅವರ ನಡುವೆ ಇರುವಂತಹ ಕದನ ವಿರಾಮದ ಉಲ್ಲಂಘನೆ ಅಂತ ನಾವು ಪರಿಗಣನೆ ಮಾಡಿ ಆ ನೌಕಾಪಡೆಗಳನ್ನು ನಾವು ಹೊಡೆದುರುಳಿಸ್ತೀವಿ ಅಂತ ಇರಾನ್ ಕೊಟ್ಟಿರುವಂತಹ ಹೇಳಿಕೆ. ಆದರೆ ಅಮೆರಿಕ ಹೇಳ್ತಾ ಇರೋದು, ಇರಾನ್ ಅಂದರೆ ಈ ಯುದ್ಧ ಶುರುವಾದ ನಂತರ ಇರಾನ್ ಬೇರೆ ಬೇರೆ ಹಡಗುಗಳನ್ನು ಅಲ್ಲಿ ಚಲಾವಣೆ ಮಾಡೋದಕ್ಕೆ ಅವಕಾಶ ಕೊಡದೇ ಇದ್ದರೂ ಕೂಡ ಇರಾನ್ ತನ್ನ ಬಳಿ ಇರುವಂಥ ತೈಲವನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಿದೆ ಮತ್ತು ಬೇರೆ ಬೇರೆ ದೇಶಗಳಿಂದ ಅನೇಕ ವಸ್ತುಗಳನ್ನು ಈ ಹಾರ್ಮುಜ್ ಜಲಸಂಧಿಯ ಮುಖಾಂತರ ಇರಾನ್ ಒಳಗಡೆ ತೆಗೆದುಕೊಂಡಿದೆ. ಅವ್ರು ಹೇಳ್ತಾ ಇರೋದು, ಇರಾನ್ ದಿನಕ್ಕೆ 1.85 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನು ಇಲ್ಲಿಂದ ರಫ್ತು ಮಾಡಿದೆ ಇರಾನ್. ಅಮೆರಿಕದ ಬೇಸಿಕ್ ಬೇಡಿಕೆ ಏನಾಗಿತ್ತು, ಇರಾನ್ನ ಆರ್ಥಿಕತೆಗೆ ಪೆಟ್ಟು ಕೊಡಬೇಕಾಗಿತ್ತು ಅಂತ. ಆದರೆ ಈ ಯುದ್ಧ ಶುರುವಾದ ಮೇಲೆಯೂ ಕೂಡ 1.85 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನು ಈ ಹಾರ್ಮುಜ್ ಮುಖಾಂತರ ಅವರು ರಫ್ತು ಮಾಡಿದ್ದಾರೆ. ಇದನ್ನು ಕಂಪೇರ್ ಮಾಡೋ ದೃಷ್ಟಿಯಿಂದ ಅಮೆರಿಕ ಏನು ಹೇಳ್ತಾ ಇದೆ, ಕಳೆದ 3 ತಿಂಗಳ ಹಿಂದೆ ಇರಾನ್ ಏನು ತೈಲನ ರಫ್ತು ಮಾಡ್ತಾ ಇತ್ತು ಅದು ಸರಿಸುಮಾರು ದಿನಕ್ಕೆ 10,000 ಬ್ಯಾರಲ್ ಹೆಚ್ಚಾಗಿದೆ. ಈ 10,000 ಬ್ಯಾರಲ್ ಹೆಚ್ಚಾಗಿರೋದ್ರಿಂದ ಇರಾನ್ಗೆ ದೊಡ್ಡ ಮಟ್ಟದಲ್ಲಿ ಆರ್ಥಿಕತೆಯ ದೃಷ್ಟಿಯಿಂದಲೂ ಕೂಡ ಸಹಾಯ ಆಗ್ತಾ ಇದೆ. ಹೀಗಾಗಿ ನಾವು ಅದರ ಮೇಲೆ ಕಣ್ಣಿಡೋ ಪ್ರಯತ್ನವನ್ನು ಮಾಡಬೇಕು ಅಂತ ಯಾರು ಹೇಳ್ತಾ ಇರೋದು, ಅಮೆರಿಕ ಹೇಳ್ತಾ ಇದೆ. ಅಮೆರಿಕದ ಮಾತಿಗೆ ಸುಮ್ಮನಿರ್ತಾರ IRGC ಅವರು, ಇರಾನ್ನವರು ಸುಮ್ಮನಿರ್ತಾರ? ನೋ. ಟ್ರಂಪ್ ಮಾತಿಗೆ ಡಬಲ್ ಪಂಚ್ ಕೊಟ್ಟಿದೆ IRGC. ಏನು ಹೇಳ್ತಾ ಇದೆ IRGC, ಅಮೆರಿಕ ದಿಗ್ಬಂಧನವನ್ನು ಇರಾನ್ ತಡೆಯುತ್ತೆ, ಯಾವುದೇ ಕಾರಣಕ್ಕೂ ನಾವು ಜಲಸಂಧಿಯನ್ನು ಓಪನ್ ಮಾಡೋದಿಲ್ಲ ಅಂತ. ನೋಡಿ, ಈ ಹಿಂದೆ ಅಮೆರಿಕ, ನಿನ್ನೆಯೂ ಕೂಡ ನಾವು ಹೇಳಿದ್ವಿ, ಟ್ರಂಪ್ ಹಾರ್ಮುಜ್ ವಿಚಾರದಲ್ಲಿ ಮಾತನಾಡಿರುವಂತಹ ಮಾತುಗಳು ದಿನದಿಂದ ದಿನಕ್ಕೆ ಬದಲಾಗಿರೋದನ್ನು ನೋಡಿದ್ದೀವಿ. ಇವತ್ತು ಅಮೆರಿಕ ಬೇಡಿಕೆ ಇಡ್ತಾ ಇರೋದು ಯುರೇನಿಯಂ ವಿಚಾರದಲ್ಲಿ, ಅಣ್ವಸ್ತ್ರ ವಿಚಾರದಲ್ಲಿ ಮತ್ತು ಹಾರ್ಮುಜ್ ವಿಚಾರದಲ್ಲಿ. ಆದರೆ ಇರಾನ್ ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ನಾವು ಜಲಸಂಧಿಯನ್ನು ತೊರೆಯೋದಿಲ್ಲ. ಅಮೆರಿಕ ಈ ಗೊಟ್ಟು ಬೆದರಿಕೆಗಳನ್ನು ಹಾಕುವ ಬದಲು ನಮ್ಮ ಜೊತೆಗೆ ಮಾತುಕತೆಯನ್ನು ನಡೆಸಬೇಕು, ಶಾಂತಿಯ ಮುಖಾಂತರ, ಮುಕ್ತತೆ ಮತ್ತು ಪ್ರಾಮಾಣಿಕತೆಯ ಮುಖಾಂತರ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಅಂತ ಇರಾನ್ ಹೇಳ್ತಾ ಇರೋದು. ಆಸ್ಟ್ರಿಯಾದಲ್ಲಿನ ಇರಾನ್ ರಾಯಭಾರಿ ಕಚೇರಿ ಇದೀಗ ಎಕ್ಸ್ನಲ್ಲಿ ಇಂಥದ್ದೊಂದು ಪೋಸ್ಟ್ ಮಾಡಿ ಅಮೆರಿಕಾಗೆ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದೆ. ಜಲಸಂಧಿ ನನ್ನ ನಿಯಂತ್ರಣದಲ್ಲಿದೆ, ಅದರ ಸಮೀಪ ಬರುವಂಥ ಯಾವುದೇ ನೌಕಾಪಡೆಗಳಾಗಿರ್ಬೋದು, ಹಡಗುಗಳಾಗಿರ್ಬೋದು, ಅದನ್ನು ನಾವು ಹೊಡೆದುರುಳಿಸ್ತೀವಿ, ಆ ಶಕ್ತಿ ಸಾಮರ್ಥ್ಯ ನಮ್ಮ ಬಳಿ ಇದೆ ಅಂತ ಇರಾನ್ ಹೇಳ್ಕೊಂಡಿದೆ. ಇದರ ಜೊತೆಗೆ ಸಂಧಾನ ವಿಫಲ ಆಯಿತು. ಸಂಧಾನ ವಿಫಲ ಆದ ನಂತರ ಇರಾನ್ ವಿರುದ್ಧ ಪಾಕ್ ಸೈನ್ಯ ಸಿದ್ಧವಾಗಿಬಿಟ್ಟಿದೆ. ನಿನ್ನೆ ಇದ್ರ ಬಗ್ಗೆ ನಾವು ಮಾತನಾಡಿದ್ವಿ. ಪಾಕಿಸ್ತಾನದ ಸ್ಟ್ಯಾಂಡ್ ಏನಾಗ್ಬಿಡುತ್ತೆ, ಅಮೆರಿಕಕ್ಕೆ ನಿಯತ್ತಾಗುತ್ತೋ, ಇರಾನಿಗೆ ನಿಯತ್ತಾಗುತ್ತೋ, ಸೌದಿ ಅರೇಬಿಯಾಕ್ಕೆ ನಿಯತ್ತಾಗುತ್ತೋ, ಚೀನಾಗೆ ನಿಯತ್ತಾಗಿ ಬದುಕುತ್ತೋ, ಈ ಪ್ರಶ್ನೆ ಪಾಕಿಸ್ತಾನದ ಮುಂದೆ ಶುರುವಾಗ್ಬಿಟ್ಟಿತ್ತು. ಇದೀಗ ಒಂದು ಬೆಳವಣಿಗೆ ಆಗಿದೆ, ಸೈನ್ಯ ನಿಯೋಜನೆ ಆಗಿದೆ ಪಾಕಿಸ್ತಾನದ್ದು. ಯಾರ ಪರವಾಗಿ ಹೋರಾಡೋದಕ್ಕೆ? ಸೌದಿ ಅರೇಬಿಯಾದ ಪರವಾಗಿ ಹೋರಾಡೋದಕ್ಕೆ. ಇದನ್ನು ಪ್ರತಿದಿನವೂ ಕೂಡ ನಾವು ಮಾತನಾಡಿದ್ದೀವಿ. 2025ರಲ್ಲಿ ಸೌದಿ ಅರೇಬಿಯಾದ ಜೊತೆಗೆ ಪಾಕಿಸ್ತಾನ ಒಂದು ಒಪ್ಪಂದವನ್ನು ಮಾಡಿಕೊಂಡಿತ್ತು, ಸ್ಟ್ರಾಟಜಿಕ್ ಮ್ಯೂಚುವಲ್ ಡಿಫೆನ್ಸ್ ಏಜೆನ್ಸಿ ಅಂತ, ಅಗ್ರಿಮೆಂಟ್ ಅಂತ 2025. ಈ ಅಗ್ರಿಮೆಂಟ್ ಪ್ರಕಾರ ಯಾವುದೇ ಸೌದಿ ಅರೇಬಿಯಾ ಅಥವಾ ಪಾಕಿಸ್ತಾನದ ನಡುವೆ ಯಾವುದೇ ದೇಶಗಳಿಂದಲೂ ಕೂಡ ದಾಳಿ ಆದರೆ ಅದು ನಮ್ಮ ದೇಶದ ಮೇಲೆ ದಾಳಿ ಆಗಿದೆ ಅನ್ನುವ ಕಾರಣಕ್ಕಾಗಿ ಅವರು ಸಹಾಯ ಮಾಡಬೇಕು ಅಂತ ಈ ಒಪ್ಪಂದ ಹೇಳ್ತಾ ಇದೆ. ಇದರ ಭಾಗವಾಗಿ ಅವರು ಏನು ಮಾಡಿದ್ದಾರೆ, 13,000 ಸೈನಿಕರನ್ನು, 10ರಿಂದ 18 ಯುದ್ಧ ವಿಮಾನಗಳನ್ನು ಸೌದಿ ಅರೇಬಿಯಾದ ಕಿಂಗ್ ಅಬ್ದುಲ್ಲಾ ಜೀಜ್ ವಾಯುನೆಲೆಗೆ ಅವರು ಕಳಿಸ್ಕೊಟ್ಟಿದ್ದಾರೆ. ಈ ಒಪ್ಪಂದದ ಪ್ರಕಾರ ಒಂದು ಅಗ್ರಿಮೆಂಟ್ ಇದೆ, ಅದು ಶಾಂತಿ ಕಾಲ ಆಗಿರ್ಬೋದು, ಯುದ್ಧದ ಸಮಯ ಆಗಿರ್ಬೋದು, ಜಂಟ್ರಿ ಮಿಲಿಟರಿ ಕಾರ್ಯಾಚರಣೆಯನ್ನು ನಾವು ಮಾಡಬೇಕು ಅಂತ ಸೌದಿ ಮತ್ತು ಪಾಕಿಸ್ತಾನದ ನಡುವೆ ಕಳೆದ ವರ್ಷ ಆಗಿರುವಂತಹ ಒಪ್ಪಂದ ಇದು. ಈ ಒಪ್ಪಂದದಿಂದ ಸೌದಿಗೆ ಯಾಕೆ ಹೋಯಿತು? ಇರಾನ್ ಅಮೆರಿಕದ ನೆಲೆಗಳನ್ನು ಸೌದಿ ಅರೇಬಿಯಾದಲ್ಲಿ ಇರೋ ಕಾರಣಕ್ಕಾಗಿ ಮೇಲಿಂದ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ಮಾಡೋ ಪ್ರಯತ್ನ ಮಾಡ್ತಿದೆಯಲ್ಲ, ಅದರ ವಿರುದ್ಧ ಹೋರಾಡೋದಕ್ಕೆ ಸೌದಿ ಅರೇಬಿಯಾಕ್ಕೆ ಪಾಕಿಸ್ತಾನದ ಸೈನಿಕರು ಹೋಗಿದ್ದಾರೆ. ಇದನ್ನು ಅಮೆರಿಕ ಹೆಂಗೆ ತೆಗೆದುಕೊಳ್ಳುತ್ತೆ? ಅಮೆರಿಕದ ಸೈನಿಕರು ಹೆಂಗೆ ನೋಡ್ತಾರೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಇವೆಲ್ಲದರ ನಡುವೆ ಟ್ರಂಪ್ ಇರಾನ್ ಜೊತೆಗೆ ರಷ್ಯಾದ ಅಧ್ಯಕ್ಷ ಪುಟಿನ್ ಫೋನ್ ಕಾಲಂತೆ. ಈಗ ಇರೋದು ಮಜಾ. ಇದು ಸಾಧ್ಯನಾ? ಪಾಕಿಸ್ತಾನದ ಮಧ್ಯಸ್ಥಿಕೆ ಆಯಿತು, ಇಸ್ಲಾಮಾಬಾದ್ನಲ್ಲಿ ಸಭೆ ಆಯಿತು, ಸಾಧ್ಯವೇ ಇಲ್ಲ ಈ ಮಾತುಕತೆ ಅಂತ ಅವರು ವಾಪಸ್ ಹೋದ್ರು, ಇವರು ವಾಪಸ್ ಕೂಡ ಹೋದ್ರು. ಇದೀಗ ಪುಟಿನ್ ಮಧ್ಯಸ್ಥಿಕೆ ವಹಿಸ್ತಾರಂತೆ. ಹೆಂಗೆ ಸಾಧ್ಯ? ಅಮೆರಿಕ ಮತ್ತು ರಷ್ಯಾ, ಚೀನಾದ ನಡುವೆ ತ್ರಿಕೋನ ಸ್ಪರ್ಧೆ ನಡೀತಾ ಇರೋ ಈ ಸಮಯದಲ್ಲಿ ರಷ್ಯಾದಿಂದ ಹೆಂಗೆ ಸಾಧ್ಯ ಅನ್ನೋ ಪ್ರಶ್ನೆ ಬರಬಹುದು. ಇದೀಗ ಅವರು ಶಾಂತಿ ಒಪ್ಪಂದ ಮಾಡ್ತಾ ಇವಿ ಅಂತ ಒಂದು ಲೆಕ್ಕಾಚಾರದಲ್ಲಿ ಇದೆ. ಇದಕ್ಕೆ ಸ್ವಲ್ಪ ನಾವು 2015ಕ್ಕೆ ಹೋಗಬೇಕು.
2015ರಲ್ಲಿ ಇರಾನ್ ಏನು ಮಾಡಿತ್ತು, ಪರಮಾಣನ್ನು ತಯಾರು ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಂಥ ದೇಶ. ಇದನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ 5 ದೇಶಗಳ ನಡುವೆ ಒಂದು ಒಪ್ಪಂದ ಆಗುತ್ತೆ. ಅಮೆರಿಕ, ಬ್ರಿಟನ್, ರಷ್ಯಾ, ಚೀನಾ ಮತ್ತು ಜರ್ಮನಿ, ಇದು ಒಂದು ಟೀಮು, ಫಿಫಾ ಅಂತ ಕರೀತಾರೆ ಇದನ್ನು, ವರ್ಸಸ್ ಯುರೋಪಿಯನ್ ಯೂನಿಯನ್ ನಡುವೆ ಒಂದು ಒಪ್ಪಂದ ಆಗುತ್ತೆ. ಈ ಒಪ್ಪಂದದ ಪ್ರಕಾರ ಏನು ಹೇಳಲಾಗುತ್ತೆ, ಪರಮಾಣು ಬಾಂಬ್ ತಯಾರಿಸೋದನ್ನು ಯಾರು ಬಿಡಬೇಕು, ಇರಾನ್ನವ್ರು ಬಿಡಬೇಕು ಅಂತ. ಈ ಒಪ್ಪಂದದ ಪ್ರಕಾರ ಇರಾನ್ ತನ್ನ ಬಳಿ ಇದ್ದಂಥ 11,000 kg ಯುರೇನಿಯಂ ರಷ್ಯಾಕ್ಕೆ ರವಾನೆ ಮಾಡಬೇಕು. ರಷ್ಯಾ ನಾಗರಿಕ ಉದ್ದೇಶಗಳಿಗಾಗಿ 140 ಟನ್ ನೈಸರ್ಗಿಕ ಯುರೇನಿಯಂ ಯಾರಿಗೆ ಕೊಡಬೇಕು, ಇರಾನ್ನವರಿಗೆ ಕೊಡಬೇಕು ಅನ್ನೋದು ಒಪ್ಪಂದದ ಭಾಗವಾಗಿತ್ತು. ಈ ಒಪ್ಪಂದದಿಂದ ಒಬಾಮಾ ಇದ್ದಾಗ ಅಮೆರಿಕ ಇತ್ತು, ಅದಾದ ನಂತರ ಟ್ರಂಪ್ ಬಂದ ಮೇಲೆ ಆ ಒಪ್ಪಂದದಿಂದ ಅವರು ಹೊರಗಡೆ ಬಂದರು. ಅವತ್ತು ಯಾವ ಕಾರಣಕ್ಕಾಗಿ ಇರಾನ್ ಒಪ್ಕೊಳ್ತು ಅಂತ ಹೇಳಿದರೆ, ಜಗತ್ತಿನ ವಿವಿಧ ದೇಶಗಳು ಆರ್ಥಿಕ ದಿಗ್ಬಂಧನಗಳನ್ನು ಅದರಲ್ಲಿ ಹಾಕಿತ್ತು. ಈ ಕಾರಣಕ್ಕಾಗಿ ಅವರು ಒಪ್ಪಿಕೊಂಡ್ರು. ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣುವನ್ನು ಹೊಂದಬಾರದು ಅಂತ ಜಗತ್ತಿನ ವಿವಿಧ ದೇಶಗಳ ಉದ್ದೇಶ ಆಗಿತ್ತು. ಹೀಗಾಗಿ ಅವರು ಕೈಬಿಟ್ಟರು. ಇವತ್ತು ಜಾಗತಿಕವಾಗಿ ಜಸ್ಟ್ ಗಮನಿಸಿ, ಪರಮಾಣು ವಿಚಾರದಲ್ಲಿ ಅಮೆರಿಕ ತಕರಾರುಗಳನ್ನು ಎತ್ತುತ್ತಾ ಇರೋದ್ರಿಂದ ರಷ್ಯಾ ಮಧ್ಯ ಪ್ರವೇಶ ಮಾಡಿ ಇರಾನ್ ಬಳಿ ಇರುವಂಥ 450 kg ಯುರೇನಿಯಂ ನಮಗೆ ಕೊಡಿ, ನಿಮಗೆ ನಾಗರಿಕವಾಗಿ ಬೇಕಾಗಿದ್ದನ್ನು ನಾವು ಕೊಡ್ತೀವಿ ಅಂತ ಏನೋ ಹೇಳಿದ್ರೆ, ಪುಟಿನ್ ಅವರ ಮಧ್ಯಸ್ಥಿಕೆಯಲ್ಲಿ ಇಲ್ಲೊಂದು ಕದನ ವಿರಾಮ ಬರಬಹುದು ಎನ್ನುವಂಥ ಲೆಕ್ಕಾಚಾರಗಳಿದೆ. ಹಾಗಾದರೆ ಈ ಸಂಧಾನ ಸಭೆ ವಿಫಲ ಆದರೆ ಏನಾಗುತ್ತೆ ಅನ್ನೋ ಪ್ರಶ್ನೆ. ಪುಟಿನ್ ಬರ್ಬೋದು, ಮಾತನಾಡ್ಬೋದು, ಯುರೇನಿಯಂ ಬಗ್ಗೆ ಚರ್ಚೆ ಆಗ್ಬೋದು, ಪರಮಾಣು ವಿಚಾರದಲ್ಲಿ ಓಕೆ ನೀವು ಕೈ ಬಿಟ್ಟು ಬಿಡಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮಾತುಕತೆಗಳಾಗಿ ಇರಾನ್ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಮತ್ತೊಮ್ಮೆ ವಿಧಿಸಿದಾಗ ಆರ್ಥಿಕತೆ ಮತ್ತೆ ಪಾತಾಳಕ್ಕೆ ಹೋಗಿ ಇರಾನ್ ಅದನ್ನು ಒಪ್ಪಿಕೊಂಡಾಗಲೂ ಕೂಡ ಅಥವಾ ಒಪ್ಪಿಕೊಳ್ಳದೇ ಇದ್ದರೆ ಸಂಧಾನ ಫೇಲ್ ಆದರೆ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಇದೆ. ಇರಾನ್ ಮತ್ತು ರಷ್ಯಾ ಚೀನಾದತ್ತ ವಾಲೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಈ ಟ್ರಂಪ್ಗೆ ಆ ಮುಖಾಂತರ ಒಂದು ಶಾಕ್ ಆಗಬಹುದು ಅಂತ. ಚೀನಾ ಈ ವಿಚಾರದಲ್ಲಿ ಹೇಗೆಲ್ಲ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಚೀನಾದಲ್ಲಿ ಪ್ರಮುಖವಾಗಿ ಹಾರ್ಮೂಜ್ ವಿಚಾರದಲ್ಲಿ ಏನಾಗ್ಬಿಟ್ಟಿದೆ, ಚೀನಾ ದೊಡ್ಡ ಡಿಪೆಂಡೆನ್ಸಿ ಇದೆ. 90% ತೈಲ ಇರಾನ್ನಿಂದ ಬಂದರೂ ಕೂಡ ಬೇರೆ ಬೇರೆ ಮಧ್ಯಪ್ರಾಚ್ಯಗಳಿಂದ ಚೀನಾಗೇನು ತೈಲ ಹೋಗುತ್ತೆ, ಎಲ್ಲವೂ ಕೂಡ ಹಾರ್ಮೂಜ್ ಮೇಲೆ ಹೋಗುತ್ತೆ. ಒಂದು ವೇಳೆ ಹಾರ್ಮೂಜ್ ಮೇಲೆ ಅಮೆರಿಕ ಹಿಡಿತವನ್ನು ಸಾಧಿಸಿಕೊಂಡು ಹಾರ್ಮೂಜನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಹಡಗುಗಳ ಸಂಚಾರಕ್ಕೆ ಕೊಡದೆ ಹೋದರೆ ಚೀನಾ ಇರಾನ್ ಪರವಾಗಿರುವಂತಹ ದೇಶ, ಅದರ ಆರ್ಥಿಕತೆಗೂ ಕೂಡ ಅಲ್ಲಿರುವಂಥ ಕೈಗಾರಿಕೆಗಳ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು ಎನ್ನುವಂಥ ಲೆಕ್ಕಾಚಾರಗಳಿದೆ. ಇದು ರಷ್ಯಾ, ಚೀನಾ ಮತ್ತು ಅಮೆರಿಕದ ನಡುವೆ ಪೈಪೋಟಿ ಆಗ್ಬೋದು ಅಂತ. ಈ ಇರಾನ್ ಯುರೇನಿಯಂ ಪುಷ್ಟೀಕರಣವನ್ನು ಏನು ಮಾಡ್ತಾ ಇದೆ, ಅದನ್ನು ಮತ್ತಷ್ಟು ತೀವ್ರಗೊಳಿಸಿ ಪರಮಾಣು ಸಶಸ್ತ್ರ ದೇಶವಾಗಿ ಹೊರಹೊಮ್ಮುವಂಥ ಸಾಧ್ಯತೆಗಳಿದೆ. ಇದೆಲ್ಲವೂ ಕೂಡ ಸಂಧಾನ ವಿಫಲವಾದ ನಂತರ ಆಗುವಂಥ ಬೆಳವಣಿಗೆ. ಇದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಯುದ್ಧದ ಬೆಳವಣಿಗೆ. DNA-ಯಲ್ಲಿ 2ನೇ ಸುದ್ದಿ, ಪಕ್ಕದ ರಾಜ್ಯ ತಮಿಳುನಾಡಿನ ರಾಜಕಾರಣ ಏನಾಗ್ತಿದೆ. ನಮ್ಮ ಪಕ್ಕದ ರಾಜ್ಯವಾಗಿರುವ ತಮಿಳುನಾಡಿಗೆ ಏಪ್ರಿಲ್ 23ನೇ ತಾರೀಕಿಗೆ ಚುನಾವಣೆ ನಡೀತಾ ಇದೆ. 234 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ತಮಿಳುನಾಡಲ್ಲಿ ಈ ಬಾರಿ ಯಾರು ಅಧಿಕಾರಕ್ಕೆ ಬರ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ದ್ರಾವಿಡ ಅಸ್ಮಿತೆ ತಮಿಳುನಾಡಿನ ರಾಜಕಾರಣದ ಮೂಲಭೂತ ಹಕ್ಕಾಗಿ ಪ್ರತಿ ಚುನಾವಣೆಯಲ್ಲಿ ಇದೆ. DMK ಮತ್ತು AIDMK ನಡುವೆ ಪ್ರತಿ ಚುನಾವಣೆಯಲ್ಲೂ ಕೂಡ ಪೈಪೋಟಿಯಾಗಿದ್ದನ್ನು ನೋಡಿದ್ದೀವಿ. ಜಯಲಲಿತಾ ಅವರ ನಂತರ ಮತ್ತೊಮ್ಮೆ ಯಾರೂ ಕೂಡ ಪುನರಪಿ ಅಧಿಕಾರಕ್ಕೆ ಬಂದಿರುವಂತಹ ಉದಾಹರಣೆ ತಮಿಳುನಾಡಿನಲ್ಲಿ ಇಲ್ಲ. ಈ ಹಿಂದೆ ಬಂದಿತ್ತು, AIDMKನ ಅಧಿಕಾರವನ್ನು ಹಿಡಿದಿತ್ತು 3 ಅವಧಿಗೆ. ಅದಾದ ನಂತರ 2011ರ ನಂತರ 2016ರಲ್ಲಿ ಜಯಲಲಿತಾ ಅವರು ಅಧಿಕಾರಕ್ಕೆ ಬಂದಿದ್ದರು. ಒನ್ಸ್ ಅಗೇನ್ DMK ಆ ರೀತಿಯಾಗಿ ಅಧಿಕಾರಕ್ಕೇನಾದರೂ ಬರುತ್ತಾ? ತಮಿಳುನಾಡಿನ ಮತದಾರ ಈ ಬಗ್ಗೆ ಏನಂತಾನೆ? ತಮಿಳುನಾಡಿನಲ್ಲಿ ದ್ರಾವಿಡ ದೊರೆ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ನಾನು ಅವಾಗಲೇ ಹೇಳಿದ ಹಾಗೆ ದ್ರಾವಿಡ ರಾಜಕಾರಣ ಅನ್ನೋದು ತಮಿಳಿನ ಅಸ್ಮಿತೆ, ಅದರ ಆಧಾರದ ಮೇಲೇನೆ ಚುನಾವಣೆ ಆಗುತ್ತೆ. DMK ಆಗಿರ್ಬೋದು, AIDMK ಆಗಿರ್ಬೋದು, ಇವೆಲ್ಲವೂ ಕೂಡ ಆ ಸಿದ್ಧಾಂತದ ಅಡಿಯಲ್ಲೇ ರಾಜಕಾರಣಗಳನ್ನು ಮಾಡ್ತಾ ಬಂದಿರೋದು. ಇದೇ ಕಾರಣಕ್ಕಾಗಿ ಒಂದು ಬಾರಿ AIDMK ಮತ್ತೊಂದು ಬಾರಿ DMK ಅಧಿಕಾರದಲ್ಲಿ ಹಿಡಿದಿದೆ. ಸ್ಟಾಲಿನ್ ನೇತೃತ್ವದ DMK ಈ ಚುನಾವಣೆಯನ್ನು ಗೆದ್ದು ಅಧಿಕಾರವನ್ನು ಉಳಿಸಿಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಮತ್ತೊಂದು ಕಡೆ ಜಯಲಲಿತಾ ಅವರ ಉತ್ತರಾಧಿಕಾರಿಯಾಗಿ AIDMK, BJP, PMK ಮೈತ್ರಿ ಅಧಿಕಾರಕ್ಕೇರುವ ಪ್ರಯತ್ನವನ್ನು ಮಾಡುತ್ತಾ ಅಂತ. MG ರಾಮಚಂದ್ರನ್ ಅಂದರೆ MGR 1977, 1980 ಮತ್ತು 84ರ ಚುನಾವಣೆಯಲ್ಲಿ ಗೆದ್ದು ಪುನರಪಿ ಅಧಿಕಾರಕ್ಕೆ ಅಲ್ಲಿ ಬಂದಿದ್ದರು. ಅದಾದ ನಂತರ ಜಯಲಲಿತಾ 2011ರಲ್ಲಿ ಗೆದ್ದು 16ರಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿದ್ದರು. ಈ ಹಿಂದೆ 32 ವರ್ಷಗಳ ನಂತರ ಅಂಥದ್ದೊಂದು ಇತಿಹಾಸವನ್ನು ಜಯಲಲಿತಾ ಸೃಷ್ಟಿ ಮಾಡಿದ್ರು. ಇದೀಗ ಆ ಇತಿಹಾಸವನ್ನು ಪುನರಪಿ ತಮಿಳುನಾಡು ರಾಜಕಾರಣದಲ್ಲಿ ಸ್ಟಾಲಿನ್ ಅವರು ಮಾಡ್ತಾರಾ ಅನ್ನುವಂಥದ್ದು ಪ್ರಶ್ನೆ ಇದೆ. 2021ರಲ್ಲಿ
ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಈಗ ಒನ್ಸ್ ಅಗೇನ್ ಮತ್ತೊಮ್ಮೆ ಅಧಿಕಾರವನ್ನು ಹಿಡಿತಾರಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಹಾಗಾದರೆ ತಮಿಳುನಾಡಿನಲ್ಲಿ ಮೈತ್ರಿಕೂಟಗಳ ಬಲಾಬಲ ಹೇಗಿದೆ? ಕಾಂಗ್ರೆಸ್ ಸೇರಿದಂತೆ ಇಂಡಿ ಮೈತ್ರಿಕೂಟ ಅಂತ ಏನು ನಾವು ರಾಷ್ಟ್ರ ರಾಜಕಾರಣದಲ್ಲಿ ಕರಿತೀವಿ, ಅದು ಇಂಡಿಯಾ ಮೈತ್ರಿಕೂಟ ಕೂಡ ತಮಿಳುನಾಡಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದರ ನಾಯಕತ್ವವನ್ನು ಸ್ಟಾಲಿನ್ ಅವರಿಗೆ ಕೊಡಲಾಗಿದೆ. ಹಾಲಿ ತಮಿಳುನಾಡಿನ ಮುಖ್ಯಮಂತ್ರಿಯವರು. ಕಾಂಗ್ರೆಸ್ ಕೂಡ ಇದೆ. MK ಸ್ಟಾಲಿನ್ ಅದರ ಮುಖ್ಯಮಂತ್ರಿ ಅಭ್ಯರ್ಥಿ. DMK, ಕಾಂಗ್ರೆಸ್, CPIM, VCK, MDMK ಇವರೆಲ್ಲರೂ ಕೂಡ ಇದ್ದಾರೆ. ಇದರ ಬಲಾಬಲ ಏನು ಅಂತ ಹೇಳಿದರೆ, DMK 164 ಸ್ಥಾನಗಳಲ್ಲಿ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದಾರೆ. ಕಾಂಗ್ರೆಸ್ನವರು 28, DMDK 10, VCK 8, CPI 5 ಸೇರಿದಂತೆ ಈ ಥರ ಸಣ್ಣ ಸಣ್ಣ ಪಾರ್ಟಿಗಳಿಗೆ ಕೆಲವೊಂದಿಷ್ಟು ಸ್ಥಾನಗಳನ್ನು ಬಿಡ್ತಿದ್ದಾರೆ. ಈ ಮೈತ್ರಿಯ ವಿಶೇಷತೆ ಏನು ಅಂತ ಹೇಳಿದರೆ, ಒಟ್ಟಾರೆ ತಮಿಳುನಾಡಿನ ರಾಜಕಾರಣದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಒಂದು ಮೈತ್ರಿಕೂಟ ಸತತವಾಗಿ ಕಳೆದ 4 ಚುನಾವಣೆಗಳಲ್ಲಿ ಸ್ಥಿರವಾಗಿದೆ. ಯಾವುದೇ ಬದಲಾವಣೆಗಳಾಗಿಲ್ಲ. ಸ್ಥಿರವಾಗಿ ಈ ಮೈತ್ರಿಕೂಟ ನೆಲೆ ಊರಿದೆ ಈ ತಮಿಳುನಾಡಿನ ಚುನಾವಣೆಯಲ್ಲಿ. ಲೋಕಸಭೆಯಲ್ಲಿ 39 ಲೋಕಸಭಾ ಕ್ಷೇತ್ರ ಇದೆ ತಮಿಳುನಾಡಲ್ಲಿ, ಅದೆಲ್ಲವನ್ನು ಕೂಡ ಗೆದ್ದಿದ್ದಾರೆ. ವಿಧಾನಸಭೆಯಲ್ಲಿ 159 ಸ್ಥಾನವನ್ನು ಇವರು ಗೆದ್ದಿದ್ರು. ಹೀಗಾಗಿ ಈ ಮೈತ್ರಿಕೂಟಕ್ಕೆ ಒಂದು ಬಲಾಬಲ ಇದೆ. ಇದು DMK ನೇತೃತ್ವ ಆಯಿತು, ಇಂಡಿಯಾ ಮೈತ್ರಿಕೂಟ. ಇನ್ನು BJP ನೇತೃತ್ವದ NDA ಮೈತ್ರಿಕೂಟ ಇದೆ. NDA ಮೈತ್ರಿಕೂಟ ಇದೆ, ಆದರೆ BJPಯ ಪ್ರಾಬಲ್ಯ ತಮಿಳುನಾಡಲ್ಲಿ ಕಡಿಮೆ ಇರೋದನ್ನು ನೋಡಿದ್ದೀವಿ. ಹೀಗಾಗಿ ಇದರ ನಾಯಕತ್ವವನ್ನು AIDMKಗೆ ಕೊಟ್ಟಿದ್ದಾರೆ. ಪಳನಿಸ್ವಾಮಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದಾರೆ. AIDMK ಮತ್ತು BJP ಸೇರಿದಂತೆ ಅನೇಕ ಪಾರ್ಟಿಗಳಲ್ಲಿ ಇದರಲ್ಲಿ ಇರುವಂಥದ್ದು. 2021 ಚುನಾವಣೆಯಲ್ಲಿ ಇವರು 75 ಸ್ಥಾನ ಗೆದ್ದಿದ್ರು. 2023ರಲ್ಲಿ ಅಣ್ಣಾಮಲೈ ಕೆಲವೊಂದಿಷ್ಟು ಅಣ್ಣಾದುರೈ ಅವರ ವಿರುದ್ಧ ಕೊಟ್ಟಂಥ ಹೇಳಿಕೆ, ಅದಾದ ನಂತರ DMK, AIDMK ವಿರುದ್ಧ ನೇರವಾಗಿ ಅಣ್ಣಾಮಲೈ ಮಾತನಾಡಿದಾಗ 2023ರಲ್ಲಿ NDA ಮೈತ್ರಿಕೂಟವನ್ನು ಬಿಟ್ಟು AIDMK ಹೋಗಿತ್ತು. 2025ರಲ್ಲಿ ವಾಪಸ್ ಅಮಿತ್ ಶಾ ಅವರ ನೇತೃತ್ವದಲ್ಲಿ NDA ಮೈತ್ರಿಕೂಟವನ್ನು AIDMK ಅವರು ಸೇರಿಕೊಂಡಿದ್ದಾರೆ. 2021ರಲ್ಲಿ AIDMK 66 ಸ್ಥಾನ ಗೆದ್ದಿತ್ತು, BJP 4 ಗೆದ್ದಿತ್ತು, PMK 5 ಗೆದ್ದಿತ್ತು. ಹೀಗಾಗಿ NDA ಮೈತ್ರಿಕೂಟದವರು ನಿಮಗೆ ನೆನಪಿರಬೇಕಾದ್ರೆ ಉತ್ತರ ಪ್ರದೇಶದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಅವರು. ಯಾವ ಕಾರ್ಯಕ್ರಮ? ಕಾಶಿ ತಮಿಳು ಸಂಗಮ್ ಅಂತ. ಅಂದರೆ ತಮಿಳು ಸಂಸ್ಕೃತಿ ಮತ್ತು ಹಿಂದಿಯನ್ನು ಮುಂದಿಟ್ಟುಕೊಂಡು ತಮಿಳುನಾಡಲ್ಲಿ ರಾಜಕಾರಣ ಮಾಡೋ ಪ್ರಯತ್ನ. ಹೀಗಾಗಿ NDA ಕೂಡ ಪ್ರಯತ್ನವನ್ನು ಮಾಡ್ತಾ ಇದೆ. 3ನೇ ರಂಗ ಕೂಡ ತಮಿಳುನಾಡಲ್ಲಿದೆ. ಹೆಂಗಿದೆ 3ನೇ ರಂಗ? ವಿವಿಧ ಪಾರ್ಟಿಗಳು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದೆ. ಒಂದು TVK ನಟ ವಿಜಯ್ ಅವರು ಸ್ಥಾಪನೆ ಮಾಡಿರುವಂತಹ ತಮಿಳಗ ವೆಟ್ರಿ ಕಳಗಂ ಎನ್ನುವಂತಹ ಪಾರ್ಟಿ. ವಿಜಯ್ ಅವರು ಈ ಬಾರಿ ತಮಿಳುನಾಡು ರಾಜಕಾರಣದಲ್ಲಿ ಹೇಗೆ ಮ್ಯಾಜಿಕ್ ಮಾಡ್ತಾರೆ? 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿರುವಂತಹ ವಿಜಯ್ ಎಷ್ಟು ಸ್ಥಾನಗಳನ್ನು ತೆಗೆದುಕೊಂಡು ಬರ್ತಾ ಇರುವಂಥ ವರದಿಗಳ ಪ್ರಕಾರ 15% 16% ಆಪರಿ ಪ್ರಮಾಣದಲ್ಲಿ ಮತಗಳನ್ನು ಅವರು ಪಡೆದುಕೊಳ್ಳಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. 3ನೇ ರಂಗವನ್ನು ಅವರು ರೂಪಿಸ್ತಾರೆ. ಇದು AIDMK ಪೆಟ್ಟು ಕೊಡಬಹುದು ಅಂತ. NTK ಎನ್ನುವಂಥ ಸೀಮನ್ ನೇತೃತ್ವದ ನಾಮ್ ತಮಿಳರ್ ಕಚ್ಚಿ, ಈ ಪಾರ್ಟಿ ಕಳೆದ 3-4 ಚುನಾವಣೆಗಳಿಂದಲೂ ಕೂಡ ತನ್ನ ಮತ ಪ್ರಮಾಣವನ್ನು ಹೆಚ್ಚಳ ಮಾಡ್ಕೊಂಡು ಬರ್ತಾ ಇದೆ. ಇದು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. BJPಗೆ ಮಾಜಿ IPS ಅಧಿಕಾರಿ ಅಣ್ಣಾಮಲೈ ಹೂವಾಗ್ತಾರಾ ಮುಳ್ಳಾಗ್ತಾರಾ ಅನ್ನುವಂಥದ್ದು ಪ್ರಶ್ನೆ. AIDMK ಜೊತೆಗೆ ಮೈತ್ರಿಯ ವಿಚಾರದಲ್ಲಿ ಮುಳ್ಳಾಗಿದ್ರು ಅಣ್ಣಾಮಲೈ. ನಾನು ಅವಾಗಲೇ ಹೇಳಿದೆ, ಅಣ್ಣಾದೊರೈ ವಿರುದ್ಧ ಕೊಟ್ಟಂಥ ಹೇಳಿಕೆ, AIDMK ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದು, AIDMK ನಾಯಕರ ವಿರುದ್ಧ ಕೊಟ್ಟಂಥ ಹೇಳಿಕೆಗಳು ಮೈತ್ರಿ ಮುರಿದು ಹೋಗುವಂತೆ ಆಗಿತ್ತು. ಅದಾದ ನಂತರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವರನ್ನು ಕೆಳಗಿಳಿಸಲಾಯಿತು, ಬೇರೆದವ್ರನ್ನ ಕರ್ಕೊಂಡ್ಬರಲಾಯಿತು. ಹೀಗಾಗಿ ಅಣ್ಣಾಮಲೈ ಮುಳ್ಳಾಗ್ತಾರಾ ಹೂ ಆಗ್ತಾರಾ ಅನ್ನುವಂಥದ್ದು ಪ್ರಶ್ನೆ. BJP ಪಕ್ಷಕ್ಕೆ ಒಂದು ಚೈತನ್ಯ ಬಂದಿರೋದಂತೂ ಸತ್ಯ. BJPಗೆ 17% ಅವರು ಓಟ್ ತೆಗೆದುಕೊಳ್ಳೋದಕ್ಕೆ ಅಲ್ಲಿ ಸಾಧ್ಯ ಆಯಿತು. ಭ್ರಷ್ಟಾಚಾರದ ವಿರುದ್ಧ ಆಲ್ ಪಾರ್ಟಿ ಅಂದರೆ DMK, AIDMK ಎಲ್ಲ ಪಾರ್ಟಿಗಳ ವಿರುದ್ಧವೂ ಕೂಡ ಅಣ್ಣಾಮಲೈ ಮಾತನಾಡಿದರು. ಹೊಸ ಮತದಾರರ ಉತ್ಸಾಹ ಇದೆ. ಹೊಸ ಮತದಾರರು ಅಣ್ಣಾಮಲೈ ಅವರನ್ನು ಕಂಡು ಓಟ್ ಹಾಕ್ಬೋದು ಎನ್ನುವಂಥ ಲೆಕ್ಕಾಚಾರಗಳಿದೆ. BJPಯ ಮತದಾನ ಪ್ರಮಾಣ ಹೆಚ್ಚಳ ಆಗೋದಕ್ಕೆ ಅಣ್ಣಾಮಲೈ ಅವರು ಕಾರಣೀಕರ್ತರಾಗಿದ್ದು, ಅದು ಲೋಕಸಭಾ ಚುನಾವಣೆಗಳಲ್ಲಾಗಿರ್ಬೋದು ಮತ್ತು ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಆಗಿರ್ಬೋದು. 2021ರ ವಿಧಾನಸಭಾ ಚುನಾವಣೆ, ಕಳೆದ ಬಾರಿಯ ಲೋಕಸಭಾ ಚುನಾವಣೆ. ಆದರೆ ಸೀಟಾಗಿ ಇದುವರೆಗೂ ಕೂಡ ಕನ್ವರ್ಟ್ ಆಗಿಲ್ಲ. ಇದು 2026ರ ಚುನಾವಣೆಯಲ್ಲಿ ಸೀಟಾಗಿ ಕನ್ವರ್ಟ್ ಆಗುತ್ತಾ? ಇದು ಸದ್ಯಕ್ಕಿರುವ ಪ್ರಶ್ನೆ. ಬಿಕಾಸ್ ಸ್ವತಃ ಅಣ್ಣಾಮಲೈ ಅವರೇ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ. ಅದಕ್ಕೆ ಆಂತರಿಕ ವಿಚಾರಗಳು, ಕೊಯಮತ್ತೂರು ಉತ್ತರ ಕ್ಷೇತ್ರವನ್ನು ಏನೋ ಕೇಳಿದ್ರು, ಹೀಗಾಗಿ ಎಲ್ಲವೂ ಬೆಳವಣಿಗೆ ಆಗಿದೆ ಅನ್ನುವಂಥ ಅಸಮಾಧಾನ ಇದೆ. ಇದನ್ನು ಓವರ್ಟೇಕ್ ಮಾಡಿ ಹೇಗೆ ಅಣ್ಣಾಮಲೈ ಸೀಟ್ಗಳನ್ನಾಗಿ AIDMKಗೆ, BJPಗೆ, NDA ಮೈತ್ರಿಕೂಟಕ್ಕೆ ತೆಗೆದುಕೊಂಡು ಬರ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಅದರ ಜೊತೆಗೆ ವರದಾನ ಹೇಗಾಗ್ತಾರೆ, ಮುಳ್ಳಾಗುವಂತಹ ಸಾಧ್ಯತೆಗಳು ಹೇಗಿದೆ?
ಮುಳ್ಳಾಗುವಂಥ ಸಾಧ್ಯತೆ, ವರದಾನದ ಬಗ್ಗೆ ನೋಡಿದ್ವಿ, ಮುಳ್ಳಾಗುವಂಥ ಸಾಧ್ಯತೆಗಳಿದೆ. ಅಣ್ಣಾಮಲೈ ಅವರ ಕಠಿಣ ನಿಲುವುಗಳು, ನಾನು ಆವಾಗಲೇ ಹೇಳಿದ್ದೆ, ಭ್ರಷ್ಟಾಚಾರದ ವಿರುದ್ಧವಾಗಿ ಎಲ್ಲ ನಾಯಕರ ವಿರುದ್ಧ ಕೊಟ್ಟಂಥ ಹೇಳಿಕೆ. ಅಣ್ಣಾದುರೈ ವಿರುದ್ಧ ಅವರೊಂದು ಪ್ರಕರಣವನ್ನು ಉಲ್ಲೇಖ ಮಾಡಿ 1956ರಲ್ಲಿ ಮದುರೈನ ಒಂದು ದೇವಸ್ಥಾನದಲ್ಲಿ ಆದಂಥ ಘಟನೆಯ ಬಗ್ಗೆ, ಅಂದರೆ ಮೂಢನಂಬಿಕೆಯ ವಿರುದ್ಧ ಅಣ್ಣಾದುರೈ ಮಾತನಾಡಿದ್ದನ್ನು ಹೇಳಿ ಅವರು ಹಿಂದೂ ವಿರೋಧಿ ನಾಯಕ ಆಗಿಬಿಟ್ಟಿದ್ರು ಅಂತ ಅಣ್ಣಾಮಲೈ ಹೇಳಿದರು. ಈ ಕಾರಣಕ್ಕಾಗಿ AIADMKದವರು ಏನು ಮಾಡಿದರು, ಅಣ್ಣಾಮಲೈ ನಮ್ಮ ನಾಯಕರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಇದು ಮೈತ್ರಿಯನ್ನು ಮುರಿಯುವ ಹಂತಕ್ಕೆ ಹೋಗ್ಬಿಡುತ್ತೆ ಅಂತೆಲ್ಲ ಅಸಮಾಧಾನಗೊಂಡಿದ್ದರು. ಕೇಂದ್ರ ನಾಯಕರೆಲ್ಲ ಸಿಟ್ಟಾಗಿದ್ದರು, ಎಲ್ಲವೂ ಕೂಡ ಮುಳುವಾಗಿತ್ತು. ಹೀಗಾಗಿ ಅವರ ಮಾತುಗಳು ಇವೆಲ್ಲವೂ ಕೂಡ ಮುಜುಗರ ತಂದಿದೆ. ಪಕ್ಷದ ಹಳೆಯ ಮತ್ತು ಹಿರಿಯ ನಾಯಕರ ಜೊತೆಗೆ ಆಂತರಿಕ ಭಿನ್ನಾಭಿಪ್ರಾಯ ಇದೆ. ಅದನ್ನು ನಾವು ಈ ಹಿಂದೆ ಅವರು ರಾಜಕಾರಣ ಮಾಡುವಂಥ ಸಮಯದಲ್ಲಿ, ರಾಜ್ಯಾಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ನಾವು ನೋಡಿದ್ದೀವಿ. ಮತ್ತೊಂದು ಕಡೆ ವಿಧಾನಸಭಾ ಚುನಾವಣೆಗೆ ಅವರು ಸ್ಪರ್ಧೆ ಮಾಡ್ತಾ ಇಲ್ಲ ಎನ್ನುವಂತಹ ನಿರಾಸೆ ಅವರ ಬೆಂಬಲಿಗರಲ್ಲಿದೆ. ಕಳೆದ ಬಾರಿ ಅವರು ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ಆ ಚುನಾವಣೆಯಲ್ಲಿ ಸೋತಿದ್ರು, ಒಂದು 60,000 ಮತಗಳನ್ನು ಪಡೆದುಕೊಂಡು. ಈ ಬಾರಿ ಇವರು ಸ್ಪರ್ಧೆ ಮಾಡ್ತಾ ಇಲ್ಲ. ಇದು ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ, ಅದು ಸದ್ಯಕ್ಕಿರೋ ಪ್ರಶ್ನೆ. ತಮಿಳುನಾಡಲ್ಲಿ ವಿಜಯ್ ವರ್ಸಸ್ ಅಣ್ಣಾಮಲೈ ನಡುವೆ ಪೈಪೋಟಿ. ವಿಜಯ್ ಯಾವುದೇ ಪಾರ್ಟಿಗಳೊಂದಿಗೆ ಮೈತ್ರಿಯನ್ನು ಮಾಡಿಕೊಳ್ಳದೆ ಸ್ವತಂತ್ರವಾಗಿ ಅವರ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ. ಅಣ್ಣಾಮಲೈ ಚುನಾವಣೆಗೆ ಇಳಿಯದೆ NDA ಪರವಾಗಿ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದು ಹೇಗೆ ಮತಗಳಾಗಿ ಕನ್ವರ್ಟ್ ಆಗುತ್ತೆ, ಕೊನೆಗೆ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಇಡೀ ರಾಜ್ಯದಾದ್ಯಂತ ಪ್ರಚಾರ ಮಾಡೋ ಪ್ರಯತ್ನವನ್ನು ಅಣ್ಣಾಮಲೈ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅಣ್ಣಾಮಲೈ ನೇತೃತ್ವದಲ್ಲಿ ಒಂದು 15-20ರಷ್ಟು ಮತಗಳನ್ನು ಗಳಿಸಬಹುದು ಅನ್ನುವಂತಹ ಗುರಿ ಇದೆ. ಇದರ ಜೊತೆಗೆ ತಮಿಳಗ ವೆಟ್ರಿ ಕಳಗಂ ಪಕ್ಷ ಈ ಬಾರಿ ದೊಡ್ಡ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ಪ್ರಯತ್ನದಲ್ಲಿ ಅವರು ಹೋಗ್ತಾ ಇದ್ದಾರೆ. TVK ನಡೆಸ್ತಾ ಇದ್ದಂತಹ ವಿಜಯ್ ಅವರ ರ್ಯಾಲಿಗೆ ಲಕ್ಷ ಜನ ಏನೋ ಸೇರ್ತಾ ಇದ್ದಾರೆ. ಈ ಲಕ್ಷ ಜನ ನಾಳೆ ಮತವಾಗಿ ಕನ್ವರ್ಟ್ ಆಗುತ್ತಾ, TVKಗೆ ವೋಟ್ ಹಾಕ್ತಾರಾ, ಇದು ಸದ್ಯಕ್ಕಿರುವಂತಹ ಕುತೂಹಲ. ಆದರೆ ಇಲ್ಲಿ ನೇರವಾದಂತಹ ಪೈಪೋಟಿ ಮಾತ್ರ DMK ಮತ್ತು AIADMK ನಡುವೆ ನಡೆಯುತ್ತೆ. ಈ ಪೈಪೋಟಿಯ ನಡುವೆ ಉಭಯ ನಾಯಕರು ಹೆಂಗೆ ಕೆಲಸವನ್ನು ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಮೂರನೇ ಸುದ್ದಿ ಕರ್ನಾಟಕದ ರಾಜಕಾರಣ. ಸೆಪ್ಟೆಂಬರ್ ಕ್ರಾಂತಿ ಆಯಿತು, ನವೆಂಬರ್ ಕ್ರಾಂತಿ ಆಯಿತು, ಸಂಕ್ರಾಂತಿ ಕೂಡ ಆಯಿತು. ನಾಯಕತ್ವ ಬದಲಾವಣೆ ಆಗುತ್ತೆ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಇತ್ಯಾದಿ ಆಗುತ್ತೆ, ಸರ್ಕಾರದಲ್ಲಿ ಬದಲಾವಣೆ ಆಗುತ್ತೆ. ಎಲ್ಲ ಮಾತುಕತೆಗಳು ಕೇವಲ ಮಾತಿಗೆ ಸೀಮಿತ ಆಯಿತು. ಆದರೆ ಇದೀಗ 2-3 ಬಾರಿ ಸತತವಾಗಿ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿರುವಂತಹ ಶಾಸಕರುಗಳಿಗೆಲ್ಲ ನಾವು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದೀವಿ, ನಮಗೆ ಸಚಿವ ಸ್ಥಾನ ಬೇಕು ಅಂತ ಈ ಹಿಂದೆಯೂ ಕೂಡ ಪಟ್ಟು ಹಿಡಿದಿದ್ರು, ಸಭೆಗಳನ್ನು ಮಾಡಿದ್ರು, ಎಲ್ಲವೂ ಆಗಿತ್ತು. ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದ್ರು. ಸಿದ್ದರಾಮಯ್ಯನವರು ಕೂಡ ಸಚಿವ ಸಂಪುಟ ಪುನರ್ರಚನೆ ಬಾಕಿ ಇದೆ, ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಅವರು ಕೂಡ ಮಾತನಾಡಿದರು. ಆದರೆ ಇವೆಲ್ಲದರ ನಡುವೆ ಇದೀಗ ದೆಹಲಿ ಪರೇಡ್ಗೆ ಕಾಂಗ್ರೆಸ್ ಶಾಸಕರು ಹೋಗಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಕೈ ಶಾಸಕರ ದೆಹಲಿ ಚಲೋ. ಈ ಹಿಂದೆ ನಾಯಕತ್ವದ ವಿಚಾರವನ್ನು ಬಗೆಹರಿಸಿ ಅಂತ ಕೆಲ ಶಾಸಕರು ದೆಹಲಿಗೆ ಹೋಗಿದ್ದು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೆಲ್ಲ ಭೇಟಿ ಮಾಡಿದ್ದು ಎಲ್ಲವನ್ನು ಕೂಡ ನೋಡಿದ್ವಿ. ಆದರೆ ಇದೀಗ ಕಾಂಗ್ರೆಸ್ ಶಾಸಕರು ದೆಹಲಿ ಚಲೋ ಮಾಡಿದ್ದಾರೆ. 32 ಹಿರಿಯ ಕಾಂಗ್ರೆಸ್ ಶಾಸಕರು ದೆಹಲಿ ಪರೇಡ್ ಮಾಡಿರೋದು. ಅಶೋಕ್ ಪಟ್ಟಣ ಆಗಿರ್ಬೋದು, TB ಜಯಚಂದ್ರ ಆಗಿರ್ಬೋದು, ಪ್ರಸಾದ್ ಅಬ್ಬಯ್ಯ ಆಗಿರ್ಬೋದು, ಯಾರ್ಯಾರು 2-3 ಬಾರಿ ಆಯ್ಕೆ ಆಗಿ ಬಂದಿದ್ದಾರೆ, ಇವರೆಲ್ಲರೂ ಕೂಡ ದೆಹಲಿಯ ಚಲೋದಲ್ಲಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಆಗಿರ್ಬೋದು, ಎಲ್ಲ ನಾಯಕರು ದೆಹಲಿಯಲ್ಲೇ ಬೀಡ್ಬಿಟ್ಟು ಇವರ ಬೇಡಿಕೆ ಏನು, ಸಚಿವ ಸ್ಥಾನ, ಇದನ್ನು ಬಗೆಹರಿಸಬೇಕು ಅಂತ. ನೀವು ನೋಡಿ, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಅಂದರೆ ಸಿದ್ದರಾಮಯ್ಯನವರು ಸಚಿವ ಸಂಪುಟದ ಪರವಾಗಿದ್ದರೆ DK ಶಿವಕುಮಾರ್ ಅದರ ವಿರುದ್ಧವಾಗಿ ಮಾತನಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂದರೆ ಸಚಿವ ಸಂಪುಟ ಆದರೆ ನನ್ನ ಸ್ಥಾನ ಮತ್ತಷ್ಟು ಭದ್ರ ಆಗುತ್ತೆ ಅನ್ನುವಂಥ ರಾಜಕೀಯ ಲೆಕ್ಕಾಚಾರ ಸಿದ್ದರಾಮಯ್ಯನವ್ರಿಗಿದ್ರೆ, ಇದು ಈಗ ಆಗಿಬಿಟ್ರೆ ನಾನು ಮುಖ್ಯಮಂತ್ರಿ ಆಗುವುದು ಬಹುತೇಕ ಅನಿಶ್ಚಿತತೆ ಅನ್ನೋದು DK ಶಿವಕುಮಾರ್ ಅವರಿಗಿರೋ ಭಯ. ಇವೆಲ್ಲದರ ನಡುವೆ ದೆಹಲಿ ಪರೇಡ್ಗೆ ಹೋಗಿದ್ದಾರೆ. ಹಾಗಾದರೆ ಯಾವೆಲ್ಲ ಶಾಸಕರುಗಳು ದೆಹಲಿಗೆ ಹೋಗಿದ್ದಾರೆ? TB ಜಯಚಂದ್ರ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿದ್ದಾರೆ, ಶಿರಾ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಬಂದಿರೋದು. ಅಶೋಕ್ ಪಟ್ಟಣ್ ರಾಮದುರ್ಗದಿಂದ, SN ಸುಬ್ಬಾರೆಡ್ಡಿ ಬಾಗೇಪಲ್ಲಿಯಿಂದ ಗೆದ್ದು ಬಂದಿದ್ದಾರೆ. C ಪುಟ್ಟರಂಗಶೆಟ್ಟಿ ಚಾಮರಾಜನಗರದಿಂದ ಗೆದ್ದು ಬಂದಿರೋದು. ಹಂಪನಗೌಡ ಬಾದರ್ಲಿ ಸಿಂಧೂರಿನಿಂದ ಈ ಹಿಂದೆಯೂ ಕೂಡ ಅವರು ಮಾತನಾಡಿದ್ರು, ನನಗೆ ಸಚಿವ ಸ್ಥಾನ ಬೇಕು ಅಂತ. DG ಶಾಂತನಗೌಡ ಹೊನ್ನಾಳಿಯಿಂದ ಗೆದ್ದಿದ್ದಾರೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿಯಿಂದ ಬಸವರಾಜ್ ಶಿವಣ್ಣವರ್, ಇವರು ಕೂಡ ದೆಹಲಿ. AR ಕೃಷ್ಣಮೂರ್ತಿ ಕೊಳ್ಳೇಗಾಲದಿಂದ ಗೆದ್ದು ಬಂದಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೂರ್ವದ ಪ್ರಸಾದ್ ಅಬ್ಬಯ್ಯ 3 ಬಾರಿ ಗೆದ್ದು ಬಂದಿರುವಂಥ ಶಾಸಕರು. ಹಿರೇಕೆರೂರು
ಬೆಂಗಳೂರಿನ UB ಬಣಕಾರ್ ಬಿಜೆಪಿಯಿಂದ ಬಂದು ಕಾಂಗ್ರೆಸ್ ಸ್ಪರ್ಧೆ ಮಾಡಿರೋದು, ಗೆದ್ದಿದ್ದಾರೆ. GS ಪಾಟೀಲ್ ಗದಗ ಜಿಲ್ಲೆಯ ರೋಣ ವಿಧಾನಸಭಾ ಕ್ಷೇತ್ರ 3 ಬಾರಿ ಶಾಸಕರಾಗಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರ ಇವರದು, ಹೀಗಾಗಿ ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಕೆ ಷಡಕ್ಷರಿ ತಿಪ್ಟೂರಿನಿಂದ ಗೆದ್ದು ಬಂದಿದ್ದಾರೆ. ಲಕ್ಷ್ಮಣ್ ಸವದಿ ಬಿಜೆಪಿಯಿಂದ ಬಂದು ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡಿ ಗೆದ್ದರು. ಬಂಗಾರಪೇಟೆಯ ನಾರಾಯಣ ಸ್ವಾಮಿಯು ಕೂಡ ದೆಹಲಿ. ಇದರ ಜೊತೆಗೆ ಅಪ್ಪಾಜಿ ನಾಡಗೌಡ ಸತತವಾಗಿ ಗೆದ್ದು ಬಂದಿದ್ದಾರೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಿಂದ. ಬೆಂಗಳೂರಿನ ಗೋವಿಂದರಾಜನಗರದ ಪ್ರಿಯಕೃಷ್ಣ, ಶ್ರೀರಂಗಪಟ್ಟಣದ ರಮೇಶ್ ಬಂಡಿಸಿದ್ದೇಗೌಡ, ಅನೇಕಲ್ನ ಬಿ ಶಿವಣ್ಣ, ಕೊಪ್ಪಳದ ರಾಘವೇಂದ್ರ ಹಿಟ್ನಾಳ್, ಸಾಗರದ ಬೇಳೂರು ಗೋಪಾಲಕೃಷ್ಣ ಇವರೆಲ್ಲರೂ ಕೂಡ ದೆಹಲಿ. ಹಾಗಾದರೆ ದೆಹಲಿ ಹೋದ ಶಾಸಕರು CM ಪರವಾಗಿದ್ದಾರೆ. ಸಹಜವಾಗಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಈ ಕಾಂಗ್ರೆಸ್ನಲ್ಲಿ ಎಷ್ಟು ಬಣಗಳಿದೆ? ಸಿದ್ದರಾಮಯ್ಯನವರ ಬಣ, DK ಶಿವಕುಮಾರ್ ಅವರ ಬಣ, ತಟಸ್ಥ ಬಣ ಅಂತಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಣ ಅಂತಿದೆ. ಈಗ ಹೋದವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬಣದವರು ಅಂತ. ಹಾಗಾಗಿ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ, ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಗೆ ಹೋಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಅವರವರ ಬೇಡಿಕೆ ಅದು ಅಂತ ಸಿದ್ದರಾಮಯ್ಯನವರ ಮಾತು. 5 ರಾಜ್ಯಗಳ ಚುನಾವಣೆ, ಬಜೆಟ್ ಅಧಿವೇಶನ ಅಂತ ಹೇಳಿದ್ರು, ಇವೆಲ್ಲವೂ ಆಗಿದೆ. ಈಗ ಅಂದರೆ 2 ರಾಜ್ಯಗಳ ಚುನಾವಣೆಗಳು ಬಾಕಿ ಇದೆ. ಅದಾದ ನಂತರ ಇದಕ್ಕೊಂದು ಕಾರ್ಯಪ್ರವೃತ್ತಿ ಆಗಬೇಕು ಅನ್ನೋದು ಇದೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ, ತಲೆದಂಡಕ್ಕೆ ಸೋಲು ಅಂತ. ಅಂದರೆ ಕಾಂಗ್ರೆಸ್ ಅಂದರೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದ್ರ ಮೇಲೆ ನಾಯಕತ್ವ ನಿರ್ಧಾರ ಆಗುತ್ತೆ ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತಲ್ಲ, ಅದರ ನಡುವೆ ಇಂಥದ್ದೊಂದು ಬೆಳವಣಿಗೆ ಸದ್ಯಕ್ಕೆ ಆಗ್ತಾ ಇದೆ. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರ. ಡೆಲ್ಲಿಗೆ ಹೋದಂತಹ ಶಾಸಕರಿಗೆ DK ಶಿವಕುಮಾರ್ ವಾರ್ನಿಂಗ್ ಮಾಡಿದ. ನೋಡಿ, ಸಿದ್ದರಾಮಯ್ಯನವರ ಪರವಾಗಿದ್ದರೆ DK ಶಿವಕುಮಾರ್ ಹೇಳ್ತಾ ಇದ್ದಾರೆ, ಇದು ಸಚಿವ ಸಂಪುಟ ಪುನರ್ರಚನೆ ಮಾಡುವಂಥ ಸಮಯ ಅಲ್ಲ. ಮಾಧ್ಯಮಗಳ ಮುಂದೆ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡಬಾರದು. ಪಕ್ಷದ ಚೌಕಟ್ಟಿನಲ್ಲಿ ಇವರೆಲ್ಲರೂ ಕೂಡ ಮಾತನಾಡಬೇಕು. ಒಂದು ವೇಳೆ ಯಾರಾದರೂ ಆ ಥರನಾಗಿ ಮಾತನಾಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ DK ಶಿವಕುಮಾರ್ ಕೊಡ್ತಾವೆ ಆರ್ಮಿಗೆ. ಯಾವ ಕಾರಣಕ್ಕಾಗಿ ಕೊಡ್ತಾರೆ? ಸಚಿವ ಸಂಪುಟ ಪುನರ್ರಚನೆ ಆದರೆ ಸಿದ್ದರಾಮಯ್ಯನವರ ಬಣದ ಶಾಸಕರೇ ಅತಿ ಹೆಚ್ಚು ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ. ಅವರು ಸಚಿವರಾದ ನಂತರ ನಾಳೆ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಶಾಸಕಾಂಗ ಪಕ್ಷದಲ್ಲಿ ಶಾಸಕರ ಅಭಿಪ್ರಾಯವನ್ನು ಏನಾದರೂ ಕೇಳಿದರೆ ಅವ್ರು ಏನು ಮಾಡ್ತಾರೆ ಅನ್ನುವಂಥ ಆತಂಕ DK ಶಿವಕುಮಾರ್ ಅವ್ರಿಗಿದೆ. ಇದೇ ವಿಚಾರದ ಬಗ್ಗೆ DK ಶಿವಕುಮಾರ್ ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಳ್ಳಿ. ಎಲ್ಲ ಹೋಗಿದ್ದಾರೆ, CM ಏನೋ ಹೇಳಿದ್ದಾರೆ, ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು, ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ, ಮೀಡಿಯಾಲಿಲ್ಲ. ಮೀಡಿಯಾ ನಿಮ್ಗೆ ಏನೇನು ಬೇಕೋ ನಿಮ್ಮ ಥರ ನೀವು ಹೇಳಿ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯಿತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ, ಬಟ್ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನಡುವೆ ಒತ್ತಡ ರಾಜಕೀಯ ಅಂತದ್ದು ಮೇಲ್ನೋಟಕ್ಕೆ ಸಹಜವಾಗಿ ಗೊತ್ತಾಗ್ಬಿಡುತ್ತೆ. ಒಬ್ಬರಿಗೆ ಕುರ್ಚಿ ಉಳಿಸ್ಕೊಳ್ಬೇಕು, ಮತ್ತೊಬ್ಬರು ಆ ಕುರ್ಚಿಯನ್ನು ಏರಬೇಕು. ಆಗ್ತಾ ಇರುವಂಥ ಬೆಳವಣಿಗೆಗಳು ಮಾತ್ರ ಇಷ್ಟೇ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದಿನ 2 ವರ್ಷಗಳ ಕಾಲ ಮುಂದುವರಿಬೇಕು ಅಂತ ಅವರದ್ದು. ಈ 2 ವರ್ಷದಲ್ಲೇ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ DK ಶಿವಕುಮಾರ್ ಅವ್ರ ಪ್ರಯತ್ನ. ನಿಮಗೆ ಜಸ್ಟ್ ಇಮ್ಯಾಜಿನ್, ದೆಹಲಿಯಲ್ಲಿ ರಾಷ್ಟ್ರೀಯ ಮಾಧ್ಯಮಕ್ಕೆ ಸಿದ್ದರಾಮಯ್ಯನವರು ಮಾತನಾಡ್ತಾ ಒಂದು ಹೇಳಿಕೆ ಕೊಟ್ಟುಬಿಟ್ರು. ಶಾಸಕಾಂಗ ಪಕ್ಷದ ನಾಯಕನ ನಿರ್ಧಾರ ಶಾಸಕರು ಯಾರ ಪರವಾಗಿ ಅಭಿಪ್ರಾಯ ಮಂಡಿಸ್ತಾರೋ ಅವರ ಪರವಾಗಿ ಆಗಿರುತ್ತೆ. ಅವರು ಎಷ್ಟು ಸಂಖ್ಯೆ ಹೇಳ್ತಾರೆ ಆ ಸಂಖ್ಯೆಯ ಮೇಲೆ ನಿರ್ಧಾರ ಆಗುತ್ತೆ. DK ಶಿವಕುಮಾರ್ ಅವರ ಪರವಾಗಿ ಸಂಖ್ಯೆಯ ವಿಚಾರದಲ್ಲಿ ಕಡಿಮೆ ಶಾಸಕರ ಬೆಂಬಲ ಇದೆ, ನನ್ನ ಪರವಾಗಿ ಅತಿ ಹೆಚ್ಚು ಶಾಸಕರು ಇದ್ದಾರೆ ಅಂತ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕುಳಿತುಕೊಂಡು ಒಂದು ಹೇಳಿಕೆ ಕೊಟ್ಟರು. ಹೀಗಾಗಿ DK ಶಿವಕುಮಾರ್ ಅವರಿಗೆ ಒಂದು ಆತಂಕ ಇದೆ. ಸಚಿವ ಸಂಪುಟ ಪುನರ್ರಚನೆ ಆದರೆ ಸಿದ್ದರಾಮಯ್ಯನವರ ಬಣದ ಸಚಿವರ ಸ್ಥಾನ ಜಾಸ್ತಿ ಆಗುತ್ತೆ, ಶಾಸಕರ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಹೀಗಾಗಿ ಇದನ್ನು ತಡೆ ಹಿಡಿಬೇಕು ಅನ್ನೋ ಪ್ರಯತ್ನಕ್ಕೆ DK ಶಿವಕುಮಾರ್ ಹೋಗ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಈ ಒತ್ತಡವನ್ನು ಹೇರುವ ಮುಖಾಂತರ ಮುಂದಿನ 2 ವರ್ಷಗಳ ಕಾಲ ಇದನ್ನು ಸಾರಾಸಗಟಾಗಿ ಮುಂದೆ ತಳ್ಳಿ ಹಾಕಬಹುದು ಎನ್ನುವಂಥ ಆಲೋಚನೆಯಲ್ಲಿ ಸಿದ್ದರಾಮಯ್ಯನವರು ಇದ್ದಂತೆ ಕಾಣಿಸ್ತಾ ಇದೆ. ಇವೆಲ್ಲದರ ನಡುವೆ ದಾವಣಗೆರೆ ದಕ್ಷಿಣದಲ್ಲಿ ಆಗಿರುವಂಥ ಬೆಳವಣಿಗೆ. ದಾವಣಗೆರೆ ಬೆಂಕಿ, ಮುಸ್ಲಿಂ ನಾಯಕರು ಔಟ್. ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್ ಸೇರಿದಂತೆ ಯಾಸಿರ್ ಖಾನ್ ಪಠಾಣ್ ಇವರೆಲ್ಲರೂ ಕೂಡ ಒಂದು ಆರೋಪ ಮಾಡಿದರು 2 ದಿನಗಳ ಹಿಂದೆ. ದಾವಣಗೆರೆ ದಕ್ಷಿಣದಲ್ಲಿ ನಮ್ಮದೇ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯನ್ನು ಸೋಲಿಸಬೇಕು ಅಂತ ಅನೇಕ ಜನ ಷಡ್ಯಂತ್ರ ರೂಪಿಸಿದ್ರು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗದ ಹಿನ್ನೆಲೆ ನಮ್ಮದೇ ಪಾರ್ಟಿಯ ಕೆಲ ನಾಯಕರೆಲ್ಲ ಷಡ್ಯಂತ್ರವನ್ನು ರೂಪಿಸಿ ಸೋಲಿಸುವ ಪ್ರಯತ್ನವನ್ನು ಮಾಡಿದ್ರು ಅಂತ ಅವರೆಲ್ಲ ಹೇಳಿಕೆ ಕೊಟ್ಟರು. ಎಲ್ಲ ಹೇಳಿಕೆಗಳ ನಂತರ ಏನಾಯಿತು,
3 ಬಾರಿ MLC ಆಗಿದ್ದಂಥ ಅಬ್ದುಲ್ ಜಬ್ಬಾರ್ KPCC ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟುಬಿಟ್ರು. ಹೀಗಾಗಿ KPCC ಅಲ್ಪಸಂಖ್ಯಾತ ವಿಭಾಗವನ್ನು ಕೂಡ DK ಶಿವಕುಮಾರ್ ಇದೀಗ ವಿಸರ್ಜನೆ ಮಾಡಿದ್ದಾರೆ. ಹೊಸದಾಗಿ ಅದನ್ನೇನೋ ನಾವು ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ CM ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹ್ಮದ್ ಸ್ಥಾನಕ್ಕೂ ಕೂಡ ಕೊತ್ತು ರಾಜೀನಾಮೆಗೆ ಹೈಕಮಾಂಡ್ ಏನೋ ಸೂಚನೆ ಕೊಟ್ಟಿದೆ ಅನ್ನುವಂಥ ಸುದ್ದಿಗಳಿದೆ. ಯಾಕಂದರೆ ನಜೀರ್ ಅಹ್ಮದ್, ಜಮೀರ್ ಅಹ್ಮದ್ ಖಾನ್, ಅದಾದ ನಂತರ ಜಬ್ಬಾರ್ ಇವರ್ಯಾರು ಕೂಡ ಅಧಿಕೃತ ಅಭ್ಯರ್ಥಿಯ ಪರವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರ ಮಾಡಲಿಲ್ಲ ಅನ್ನೋದು ಯಾರ ವಾದ ಆಗಿತ್ತು? ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್ ಸೇರಿದಂತೆ ಅನೇಕ ಜನ ಮಾತಾಗಿತ್ತು. ಎಲ್ಲ ಬೆಳವಣಿಗೆಗಳ ನಂತರ ಇದೀಗ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಇದರ ನಂತರ ನಜೀರ್ ಅಹ್ಮದ್ ಕೂಡ ರಾಜೀನಾಮೆ ಕೊಡ್ತಾರೆ ಎನ್ನುವಂಥ ಸುದ್ದಿಗಳಿದೆ. ಇವೆಲ್ಲ ಬೆಳವಣಿಗೆಗಳ ನಂತರ ಜಮೀರ್ ಅಹ್ಮದ್ ಖಾನ್ ಕೂಡ ಸಚಿವ ಸ್ಥಾನಕ್ಕೆ ಏನಾದರೂ ಕುತ್ತನ್ನು ತಂದುಕೊಳ್ತಾರಾ? ದಾವಣಗೆರೆ ದಕ್ಷಿಣಕ್ಕೆ ಬಂದರು. SS ಮಲ್ಲಿಕಾರ್ಜುನ್ ಅವರ ಜೊತೆಗೆ ಒಂದು ಪ್ರೆಸ್ ಮೀಟ್ ಮಾಡೋ ಪ್ರಯತ್ನ ಮಾಡಿದರು. ಏನು ಬಹಿರಂಗ ಪ್ರಚಾರ ಮಾಡಲಿಲ್ಲ. ಬಾಗಲಕೋಟೆಗೆ ಹೋಗಿ ಬಹಿರಂಗ ಪ್ರಚಾರ ಮಾಡೋ ಪ್ರಯತ್ನವನ್ನು ಜಮೀರ್ ಅಹ್ಮದ್ ಖಾನ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಈ ಮುಸ್ಲಿಂ ಅಂದರೆ 80,000 ಮತಗಳಿರುವಂತಹ ದಾವಣಗೆರೆ ದಕ್ಷಿಣದಲ್ಲಿ SDPI ಕ್ಯಾಂಡಿಡೇಟ್ಗೆ 13 ಜನ ಮುಸ್ಲಿಂ ಅಭ್ಯರ್ಥಿಗಳಿಗೆ ಕೆಲವೊಂದಿಷ್ಟು ಜನ ಫಂಡಿಂಗ್ ಮಾಡಿದ್ದಾರೆ, ಆ ಮುಖಾಂತರ ಪಕ್ಷ ವಿರೋಧಿ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಒಂದು ಟೀಮ್ ಕಾಂಗ್ರೆಸ್ನಲ್ಲಿ ಮಾಡ್ತಾ ಇದೆ. ಈ ಟೀಮ್ ಕಾಂಗ್ರೆಸ್ನಲ್ಲಿ ಇಂಥದ್ದೊಂದು ಆರೋಪ ಮಾಡಿದ ನಂತರ ಹೈಕಮಾಂಡ್ಗೆ ಇದರ ಬಗ್ಗೆ ವರದಿಗಳು ಹೋಗಿದೆ ಅಂತ. ಅಸಮಾಧಾನ ಕಾರಣ ಏನನ್ನೋದು ಗೊತ್ತಿದೆ. ಜಬ್ಬಾರ್ ಅಲ್ಲಿ ಪ್ರಮುಖವಾದಂಥ ಆಕಾಂಕ್ಷಿ ಆಗಿದ್ದರು. ಅವರಿಗೆ ಟಿಕೆಟ್ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಜಮೀರ್ ಅಹ್ಮದ್ ಖಾನ್ ಸೇರಿದಂತೆ ಕೆಲವರು ಯಾರು ಭರವಸೆ ಕೊಟ್ಟಿದ್ರಂತೆ. ಕೊನೆಗದು ಈಡೇರಲಿಲ್ಲ. ಸಮರ್ಥ ಶಾಮನೂರಿಗೆ ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ಸಿಕ್ತು. ಟಿಕೆಟ್ ಸಿಕ್ಕ ನಂತರವೂ ಕೂಡ ಸತೀಶ್ ಜಾರಕಿಹೊಳಿ ಒಂದು ಹೇಳಿಕೆ ಕೊಟ್ಟರು. ಈ ಬಾರಿ ನಮ್ಮ ಗೆಲುವು 20% ಮತಗಳ ಕಡಿಮೆ ಆಗಬಹುದು ದಾವಣಗೆರೆ ದಕ್ಷಿಣದಲ್ಲಿ ಅಂತ. ಯಾವ ಕಾರಣಕ್ಕಾಗಿ? ಇವೆಲ್ಲದರ ಮೇಲ್ನೋಟವನ್ನು ನಾವು ಗಮನಿಸ್ತಾ ಹೋಗೋದಾದರೆ ಇಲ್ಲಿ ಕೆಲವೊಂದಿಷ್ಟು ಜನ ಇದರ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅಂತ. ಇದು ಕೂಡ ಒನ್ಸ್ ಅಗೇನ್ DK ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯನವರ ಬಣದ ನಡುವೆ ಆಗ್ತಾ ಇರುವಂಥ ತಿಕ್ಕಾಟ ಅಂತ ಒಂದು ರಾಜಕೀಯ ಲೆಕ್ಕಾಚಾರ. ಮತ್ತೊಂದು ಕಡೆ ಇದರ ಜೊತೆಗೆ ಮುಸ್ಲಿಂ ನಾಯಕತ್ವಕ್ಕಾಗಿ ಕಾಂಗ್ರೆಸ್ ಮುಸ್ಲಿಂ ನಾಯಕರಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ಅಂತ ಮೇಲ್ನೋಟಕ್ಕೆ ಅಂದಾಜಿಸಲಾಗ್ತಾ ಇದೆ. ಇದೀಗ ದಾವಣಗೆರೆ ದಕ್ಷಿಣದಲ್ಲಿ ಮಾತ್ರ ಕ್ರಮ ತೆಗೆದುಕೊಳ್ಳುವ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ಇಂಥದ್ದೇ ಸುದ್ದಿಗಳನ್ನು ಜಿ ಹಿಂದಿಯಲ್ಲೂ ಕೂಡ ರಾತ್ರಿ 8:55 ಜಿ DNA ನೀವು ವೀಕ್ಷಿಸಬಹುದು. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.